ನೀನೇನು ಆಗರ್ಭ ಶ್ರೀಮಂತನ ಅಂತ ಹೇಳೋಕೆ ಸಾಮಾನ್ಯವಾಗಿ ನೀನೇನು ಅಂಬಾನಿ ಮಗನ ಅಂತ ಹೇಳೋ ವಾಡಿಕೆ ಇದೆ. ಅಂಬಾನಿ ಮಗ ಅಂತ ಅಂದ್ರೆ ಆಗರ್ಭ ಶ್ರೀಮಂತ ಅಂತ ಅರ್ಥ. ನಾವೆಲ್ಲರೂ ಹಾಗೆ ಭಾವಿಸಿಕೊಳ್ಳೋಕೆ ಒಂದು ಅರ್ಥ ಇದೆ. ಯಾಕಂದ್ರೆ ಅಂಬಾನಿ ಭಾರತದ ಅತಿ ದೊಡ್ಡ ಶ್ರೀಮಂತ. ಜಗತ್ತಿನ ಅತಿರಥ ಮಹಾರಥರ ಪೈಕಿ ಅಂಬಾನಿ ಕೂಡ ಒಬ್ರು. ಯಾಕಂದ್ರೆ ಹಣ ಅಂದ್ರೆ ಅಂಬಾನಿಗೆ ಲೆಕ್ಕವೇ ಇಲ್ಲ. ಕೋಟಿ ಕೋಟಿ ರೂಪಾಯಿಗಳನ್ನ ಜಸ್ಟ್ ಪೈಸೆಗಳ ರೀತಿಯಲ್ಲಿ ಖರ್ಚು ಮಾಡೋದು ಅಂಬಾನಿಗೆ ದೊಡ್ಡ ವಿಷಯ ಏನಲ್ಲ. ಇಂಥ ಅಂಬಾನಿ ಮೊನ್ನೆ ಇದ್ದಕ್ಕಿದ್ದಂತೆ ತನ್ನ ಮಗನ ಮದುವೆಯಲ್ಲಿ ಅಂತಹ ಸಂತೋಷಕರವಾದ ಸಂದರ್ಭದಲ್ಲಿ ಕಣ್ಣೀರು ಹಾಕಿದ್ರು. ಅಂಬಾನಿ ಕಣ್ಣೀರಿಟ್ಟಿದ್ದು ಯಾಕೆ ಅಂತ ನೋಡಿದ್ರೆ, ಅವರ ಮೂರನೆಯ ಮಗ ಅಂದ್ರೆ 3 ಮಕ್ಕಳಲ್ಲಿ ಕೊನೆಯ ಮಗನಾಗಿರುವ ಅನಂತ್ ಅಂಬಾನಿಯ ಮಾತುಗಳಿಗೆ ಅಂಬಾನಿ ವೇದಿಕೆಯಲ್ಲಿ ಮಾತನಾಡ್ತಾ ಇದ್ದಂತೆ ಇತ್ತ ಮುಕೇಶ್ ಅಂಬಾನಿ ಕಣ್ಣೀರು ಹಾಕ್ತಾ ಇದ್ರು. ಹಾಗಾದ್ರೆ ಅನಂತ್ ಅಂಬಾನಿ ಏನಂತಂದ್ರಪ್ಪ ಅಂತಂದ್ರೆ, ನನ್ನ ಬದುಕು ನೀವೆಲ್ಲರೂ ಅಂದ್ಕೊಂಡ ಹಾಗೆ ಹೂವಿನ ಹಾಸಿಗೆ ಆಗಿರ್ಲಿಲ್ಲ. ಬದುಕಿನಲ್ಲಿ ಸಾಕಷ್ಟು ಏಳು ಬೀಳುಗಳನ್ನ ಕಂಡಿದ್ದೆ, ಸಾಕಷ್ಟು ನೋವುಗಳನ್ನ ಅನುಭವಿಸಿದ್ದೆ. ನಾನು ಅನುಭವಿಸಿದ ಆರೋಗ್ಯ ಸಮಸ್ಯೆ ಇದೆಯಲ್ಲ, ಅದನ್ನ ಹೇಳಿದ್ರೆ ಕಣ್ಣೀರು ಬರುತ್ತೆ. ಇಂತಹ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ನನ್ನ ತಂದೆ ತಾಯಿ ಯಾವತ್ತೂ ನನಗೆ ಅದು ಫೀಲ್ ಆಗೋಕೆ ಬಿಡ್ಲೇ ಇಲ್ಲ, ಹೀಗಂತ ಹೇಳಿ ಭಾವುಕರಾಗಿ ಮಾತನಾಡಿದ್ರು ಅನಂತ್ ಅಂಬಾನಿ ಮಗ. ಹೀಗಂತ ಮಾತನಾಡಿದ್ರು ಅನಂತ್ ಅಂಬಾನಿ. ಇನ್ನು ಮಗನ ಇಂತಹ ಭಾವುಕ ಮಾತುಗಳಿಗೆ ಕೇಳ್ತಾಲೆ ಈತ ಮುಕೇಶ್ ಅಂಬಾನಿ ಕಣ್ಣೀರು ಹಾಕಿದ್ರು. ಹಾಗಾದ್ರೆ ಅನಂತ್ ಅಂಬಾನಿಗೆ ಏನಾಯ್ತು? ಅಷ್ಟೊಂದು ದಪ್ಪ ಯಾಕೆ? ಅನಂತ್ ಅಂಬಾನಿಯನ್ನ ಕೈ ಹಿಡಿತಾ ಇರುವಂತಹ ಸುಂದರಿ ಈ ಅಂಬಾನಿಯ ಪುತ್ರನ ಕೈ ಹಿಡಿಯೋಕೆ ಮುಖ್ಯವಾದ ಕಾರಣವಾದ್ರೂ ಏನು ಅನ್ನುವಂತಹ ಇಂಟ್ರೆಸ್ಟಿಂಗ್ ಕಥೆಯನ್ನ ಇವತ್ತಿನ ಎಪಿಸೋಡ್ನಲ್ಲಿ ಹೇಳ್ತೀವಿ, ಕೇಳಿ. ಮುಕೇಶ್ ಅಂಬಾನಿ ಅಂಬಾನಿ ಕಂಪನಿಯ ಒಡೆಯ. ಇಂತಹ ಮುಕೇಶ್ ಅಂಬಾನಿಗೆ 3 ಜನ ಮಕ್ಕಳು. 3 ಜನರಲ್ಲಿ ಕೊನೆಯವನೇ ಈ ಅನಂತ್ ಅಂಬಾನಿ. ಅನಂತ್ ಅಂಬಾನಿ ಸದ್ಯಕ್ಕೆ ವಿದೇಶದಲ್ಲಿ ಓದ್ಕೊಂಡು ಬಂದು ನಂತರ ಉದ್ಯಮದಲ್ಲಿ ತನ್ನ ತಂದೆ ತಾಯಿಗೆ ಸಾಥ್ ನೀಡ್ತಾ ಇದ್ದಾರೆ. ಅಂಬಾನಿ ಕಂಪನಿಯ ಹಲವಾರು ವ್ಯವಹಾರಗಳನ್ನ ಅನಂತ್ ಅಂಬಾನಿನೇ ನೋಡ್ಕೋತಾ ಇದ್ದಾರೆ. ಆದ್ರೆ ಅನಂತ್ ಅಂಬಾನಿ ಜಗತ್ತಿನ ಇಷ್ಟೊಂದು ದೊಡ್ಡ ಶ್ರೀಮಂತ ಮಗನಾಗಿದ್ರು ಕೂಡ ಸುಖವಾಗಿಲ್ಲ, ನೆಮ್ಮದಿಯಾಗಿಲ್ಲ. ಒಂದು ದಿನವೂ ಕೂಡ ನಿಮ್ಮಂತೆ ಸಂತೋಷವಾಗಿ ಕಾಲ ಕಳೆಯಲಿಲ್ಲ. ಯಾಕಂದ್ರೆ ಅವರಿಗೆ ಅಂಥದ್ದೊಂದು ಆರೋಗ್ಯ ಸಮಸ್ಯೆ ಸಾಲ ಕಾಡ್ತಾನೆ ಬಂದಿದೆ. ನಿಮ್ಗೆ ಗೊತ್ತಿರಬಹುದು, ಇತ್ತೀಚೆಗೆ ಅನಂತ್ ಅಂಬಾನಿ ಅವರ ಫೋಟೋ ಅಂಡ್ ವಿಡಿಯೋಸ್ ಹರಿದಾಡ್ತಾ ಇತ್ತು. 2023ರಲ್ಲಿ ತಾನು ಪ್ರೀತಿಸಿದ ಹುಡುಗಿಯ ಜೊತೆ ಅನಂತ್ ಅಂಬಾನಿ ಎಂಗೇಜ್ಮೆಂಟ್ ಕೂಡ ಮಾಡ್ಕೊಂಡಿದ್ರು. ಸಂದರ್ಭದಲ್ಲಿ ಅಷ್ಟೊಂದು ಸುಂದರವಾದ ಹುಡುಗಿಯ ಜೊತೆ ಅನಂತ್ ಅಂಬಾನಿ ನಿಂತಿರುವ ಫೋಟೋವನ್ನ ನೋಡಿದ ಜನರು, ದುಡ್ಡಿದ್ರೆ ಈ ಜಗತ್ನಲ್ಲಿ ಏನ್ ಬೇಕಾದ್ರೂ ಆಗುತ್ತೆ ಗುರು ಅಂತ ಅಂದಿದ್ರು. ಯಾಕಂದ್ರೆ ಅನಂತ್ ಅಂಬಾನಿ ಶ್ರೀಮಂತರ ಮಗ. ಎಷ್ಟೊಂದು ಚಂದದ ಚಂದುಳ್ಳಿ ಹುಡುಗಿಯನ್ನ ಮದುವೆಯಾಗಬೇಕಾದ್ರೆ ಇದಕ್ಕೆ ಹಣ ಕಾರಣ ಅಂತ ಜನ ಬಾಯಿಗೆ ಬಂದಂತೆ ಮಾತನಾಡಿದ್ರು. ಟ್ರೋಲ್ ಪೇಜ್ಗಳು ಟ್ರೋಲ್ ಮಾಡಿದ್ವು. ಆದ್ರೆ ಅಲ್ಲಿದ್ದಂತಹ ಅಸಲಿ ಕತೆ ಬೇರೆಯದಾಗಿತ್ತು. ಹಾಗಾದ್ರೆ ಅಸಲಿ ಕತೆ ಏನು ಅಂತ ಹೇಳ್ತೀವಿ. ಅನಂತ್ ಅಂಬಾನಿ ಚಿಕ್ಕ ವಯಸ್ಸಿನಿಂದಾನೂ ಕೂಡ ಸಾಕಷ್ಟು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ತಂದೆ ಬಳಿ ಎಷ್ಟೇ ಹಣ ಇದ್ರೂ ಕೂಡ ಅನಾರೋಗ್ಯವನ್ನ ಸುಧಾರಿಸೋಕೆ ಆಗ್ಲೇ ಇಲ್ಲ. ಅಂಬಾನಿಯ ಮಗ ಅನಂತ್ ಅಂಬಾನಿಗೆ ಆಸ್ತಮಾ ಸಮಸ್ಯೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಇತ್ತು. ಆ ಆಸ್ತಮಾ ಸಮಸ್ಯೆಯನ್ನ ನಿಯಂತ್ರಿಸೋಕೆ ಸಾಕಷ್ಟು ಸ್ಟಿರಾಯ್ಡ್ಸ್ ಗಳನ್ನ ಕೊಡ್ಬೇಕಾಗ್ತಾ ಇತ್ತು. ಇದರಿಂದಾಗಿ ಮಗನ ದೇಹ ವಿಪರೀತವಾಗಿ ದಪ್ಪವಾಗುವುದಕ್ಕೆ ಆರಂಭ ಆಯ್ತು, ಊದ್ತಾ ಹೋಯ್ತು. ಅದು ಎಷ್ಟರ ಮಟ್ಟಿಗಾಗ್ತು ಅಂತಂದ್ರೆ, ಈ ಹುಡುಗ ಬರೋಬ್ಬರಿ 208 kg ತೂಕವಾಗಿದ್ರು. ದಾರಿಯಲ್ಲಿ ಇವರು ಹೋಗ್ತಾ ಇದ್ರೆ ಅಕ್ಕಪಕ್ಕದವರು ಕೂಡ ಇವರನ್ನ ತಿರುಗಿ ನೋಡಿ ಅಬ್ಬ ಅನ್ನುವಷ್ಟರ ಮಟ್ಟಿಗೆ ಇವರ ದೇಹ ದಾರ್ಢ್ಯತೆ ಇತ್ತು. ಇದರಿಂದ ಸಾಕಷ್ಟು ಮುಜುಗರಕ್ಕೂ ಒಳಗಾಗಿದ್ರು ಅನಂತ್ ಅಂಬಾನಿ. ಆದ್ರೆ ಒಂದು ಸಮಯಕ್ಕೆ ಇವರು 108 kg ತೂಕವನ್ನ ಇಳಿಸಿದ್ರು. ಬರೋಬ್ಬರಿ 108 kgಯನ್ನ ಕೇವಲ ಇವರು 18 ತಿಂಗಳಲ್ಲಿ ಇಳಿಸಿದ್ರು. ಅದು ಕೂಡ ಯಾವುದೇ ಆಪರೇಷನ್ ಇಲ್ಲದೆ ಕೇವಲ ಡಯಟ್ ಮಾಡುವ ಮೂಲಕ ಇಳಿಸಿದ್ರು. ತೂಕ ಇಳಿಸಿದಾಗ ಅನಂತ್ ಅಂಬಾನಿ ಎಲ್ಲರಂತೆ ನಾರ್ಮಲ್ ಆಗಿ ಕಾಣ್ತಾ ಇದ್ರು. ಆದ್ರೆ ಅನಂತ್ ಅಂಬಾನಿ ಅವರು ಯಾವಾಗ 2023ರಲ್ಲಿ ಇದ್ದಕ್ಕಿದ್ದಂತೆ ತಮ್ಮ ಎಂಗೇಜ್ಮೆಂಟ್ ಫೋಟೋವನ್ನ
ರಿಲೀಸ್ ಮಾಡಿದ್ರು ನೋಡಿ. ಎಂಗೇಜ್ಮೆಂಟ್ ಫೋಟೋದಲ್ಲಿ ಅನಂತ್ ಅಂಬಾನಿ ಮತ್ತೆ ದಡೂತಿ ದೇಹವನ್ನ ಹೊಂದ್ಬಿಟ್ಟಿದ್ರು. ಮತ್ತೆ ಅವರಿಗೆ ಆರೋಗ್ಯ ಸಮಸ್ಯೆ ಕಾಣಿಸಿತ್ತು. ಜನ ಅವರ ಎಂಗೇಜ್ಮೆಂಟ್ ಫೋಟೋ ನೋಡಿ ಎಂತಹ ಹುಡುಗಿಗೆ ಎಂತಹ ಹುಡುಗನಪ್ಪ ಅಂತ ಆಡ್ಕೊಳ್ಳೋದಕ್ಕೆ ಆರಂಭಿಸಿದ್ರು. ಆದ್ರೆ ಹುಡುಗಿ ಮತ್ತು ಈ ಹುಡುಗನ ಪ್ರೇಮ ಕಥೆಯನ್ನ ನೀವು ಒಮ್ಮೆ ಕೇಳಿ ನೋಡಿ. ಅನಂತ್ ಅಂಬಾನಿ ಮದುವೆಯಾಗಿರುವ ಹುಡುಗಿಯ ಹೆಸರು ರಾಧಿಕಾ ಮರ್ಚೆಂಟ್. ರಾಧಿಕಾ ಮರ್ಚೆಂಟ್ ವೀರೇನ್ ಮರ್ಚೆಂಟ್ ಅವರ ಏಕೈಕ ಪುತ್ರಿ. ವೀರೇನ್ ಮರ್ಚೆಂಟ್ ಸಾವಿರಾರು ಕೋಟಿಯ ಒಡೆಯ, ಜೊತೆಗೆ ಭಾರತದ ಒಂದು ಪ್ರತಿಷ್ಠಿತ ಕಂಪನಿಯ ಒಡೆಯ. ನೀವು ತಿಳ್ಕೊಂಡಿರೋ ಹಾಗೆ ಹಣವನ್ನ ನೋಡಿ ಅನಂತ್ ಅಂಬಾನಿ ಅವರನ್ನ ಮದುವೆ ಆಗಿರ್ಲಿಲ್ಲ ಈ ರಾಧಿಕಾ. ಯಾಕಂದ್ರೆ ರಾಧಿಕಾ ಮತ್ತೆ ಅನಂತ್ ಅಂಬಾನಿ ಇಬ್ರು ಕೂಡ ಫ್ಯಾಮಿಲಿ ಫ್ರೆಂಡ್ಸ್ ಆಗಿದ್ರು. ಚಿಕ್ಕಂದಿನಿಂದಲೇ ಇಬ್ರು ಕೂಡ ಸ್ನೇಹಿತರಾಗಿದ್ರು. ಇಬ್ರು ಕೂಡ ಒಟ್ಟಿಗೆ ವಿದೇಶದಲ್ಲಿ ವ್ಯಾಸಂಗ ಮಾಡಿದ್ರು. ವಿದೇಶದಲ್ಲಿ ಓದುವಾಗ ಇವರಿಬ್ಬರ ನಡುವೆ ಪ್ರೇಮಾಂಕುರ ಆಗಿತ್ತು. ಇವರಿಬ್ಬರ ಪ್ರೀತಿ ಅದೆಷ್ಟು ಗಟ್ಟಿಯಾಗಿತ್ತು ಅಂದ್ರೆ ಅನಂತ್ ಅಂಬಾನಿಯ ಎಲ್ಲ ಏಳು ಬೀಳುಗಳಲ್ಲಿ ರಾಧಿಕಾ ಪಾಲುದಾರಳಾಗಿದ್ಲು. ಜೊತೆಗೆ ಅನಂತ್ ಅಂಬಾನಿನೇ ದಡೂತಿ ಆದಾಗ, ಅನಂತ್ ಅಂಬಾನಿ ಸಣ್ಣ ಆದಾಗ, ಈ ಎಲ್ಲ ಸಮಯದಲ್ಲೂ ಕೂಡ ಅನಂತ್ ಅಂಬಾನಿಗೆ ಜೊತೆ ಇದ್ದು ಆತ್ಮಸ್ಥೈರ್ಯ ತುಂಬಿದ್ದು ಇದೇ ರಾಧಿಕಾ. ರಾಧಿಕಾ ಅನಂತ್ ಅಂಬಾನಿಯ ಹಣವನ್ನ ನೋಡಿ ಜೊತೆಗೆ ಬಂದವರಲ್ಲ. ಯಾಕಂದ್ರೆ ಅವರಪ್ಪನಿಗೂ ಕೂಡ ಯಾವುದೇ ರೀತಿಯಾದ ಕೊರತೆ ಇರಲಿಲ್ಲ. ಅವರಪ್ಪ ಕೂಡ ಕೋಟ್ಯಾಧಿಪತಿ ಆಗಿದ್ರು. ಹೀಗಿರುವಾಗ ಅವರಿಬ್ಬರ ನಡುವೆ ಇದ್ದಂತಹ ಪ್ರೀತಿ ಅದೆಷ್ಟು ಗಾಢವಾಗಿತ್ತು ಅಂದ್ರೆ ಅನಂತ್ ಅಂಬಾನಿಯ ಈ ಆರೋಗ್ಯ ಸಮಸ್ಯೆ ಕೊನೆಗೆ ಇಲ್ಲ, ಅಥವಾ ಇದಕ್ಕೆ ಯಾವಾಗ ಕೊನೆಯಾಗುತ್ತೆ, ಇದು ಯಾವಾಗ ಮುಗಿಯುತ್ತೆ ಅಂತ ಗೊತ್ತಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಕೂಡ ರಾಧಿಕಾ ಅನಂತ್ ಅವರನ್ನ ಕೈ ಬಿಡ್ಲೇ ಇಲ್ಲ. ಇಬ್ರು ಕೂಡ ಎರಡು ಮನೆಯವರ ಜೊತೆ ಮಾತನಾಡಿ ಮದುವೆಯಾದ್ರು. ಈ ಮದುವೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇಡೀ ಜಗತ್ತೇ ತಿರುಗಿ ನೋಡುವಂತಹ ಮದುವೆಯಾಗಿತ್ತು. 1,000 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ಈ ಮದುವೆಯಲ್ಲಿ ಸ್ವರ್ಗವನ್ನ ಧರೆಗೆ ತಂದಿದ್ರು. ಮುಖೇಶ್ ಅಂಬಾನಿಯವರ ಮಗನ ಮದುವೆ ಅಂತ ಅಂದ್ರೆ ಕೇಳ್ಬೇಕಾ? ಅಲ್ಲಿ ಬಾಲಿವುಡ್ ಸ್ಟಾರ್ಗಳೆಲ್ಲರೂ ಕೂಡ ಬಂದು ಡ್ಯಾನ್ಸ್ ಮಾಡಿ ಪ್ರೀ ವೆಡ್ಡಿಂಗ್ ಇವೆಂಟ್ ನಲ್ಲಿ ಭಾಗವಹಿಸಿದ್ರು. ಇಷ್ಟೆಲ್ಲ ಖರ್ಚು ಮಾಡಿದ್ರು ಕೂಡ ಅನಂತ್ ಅಂಬಾನಿ ಅವರಿಗೆ ಆರೋಗ್ಯ ಸಮಸ್ಯೆ ಕಾಡ್ತಾನೆ ಇತ್ತು. ವೇದಿಕೆಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಅನಂತ್ ಅಂಬಾನಿ ಈ ಸಮಸ್ಯೆಯನ್ನ ಹೇಳ್ಕೊಂಡಿದ್ರು. ಈ ಸಮಸ್ಯೆಯನ್ನ ಕೇಳಿ ಮಗನ ಮಾತುಗಳನ್ನ ಕೇಳಿದಂತ ಮುಖೇಶ್ ಅಂಬಾನಿ ಕಣ್ಣೀರು ಹಾಕಿದ್ರು. ಹಣ ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಂತ ಹೇಳುವವರು ಇದನ್ನ ನೋಡಿದ್ರೆ ಅರ್ಥ ಆಗುತ್ತೆ. ಹಣದಿಂದ ಆರೋಗ್ಯವನ್ನ ಕೊಂಡುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು ಅರ್ಥ ಆಗುತ್ತೆ. ಅನಂತ್ ಅಂಬಾನಿ ಅಂತಹ ಅಂಬಾನಿಯ ಪುತ್ರನಿಗೆ ಇಂತಹ ಸ್ಥಿತಿ ಬಂದ್ರೆ ಸಾಮಾನ್ಯರಿಗೆ ಆರೋಗ್ಯವೇ ಭಾಗ್ಯ ಅನ್ನೋದರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಮತ್ತೆ ಮತ್ತೆ ಪ್ರೂವ್ ಆಗುತ್ತೆ. ಇಷ್ಟೆಲ್ಲ ವಿಚಾರವನ್ನ ಯಾಕೆ ಹೇಳಿದ್ವಿ ಅಂತಂದ್ರೆ ಯಾರೋ ಒಬ್ಬರನ್ನ ಫೋಟೋದಲ್ಲಿ ನೋಡಿನೋ ಅಥವಾ ದೂರದ ಬೆಟ್ಟ ನುಣ್ಣಗೆ ಕಾಣುತ್ತೆ ಅಂತ ದೂರದಿಂದ ಅವರನ್ನ ನೋಡಿ ನಿರ್ಧರಿಸುವ ಬದಲು ಅವ್ರನ್ನ ಹತ್ತಿರದಿಂದ ನೋಡಿ ಅವರು ಯಾಕೆ ಹಾಗೆ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋದು ಒಳ್ಳೆಯದು. ಅಥವಾ ಯಾರ್ಯಾರ ಜೀವನದಲ್ಲಿ ಏನೇನ್ ನಡೀತಾ ಇದೆ ಅಂತ ತಿಳ್ಕೊಳ್ಳೋದೇ ಇದ್ರೂ ಒಳ್ಳೇದೆ. ಆದ್ರೆ ಮನುಷ್ಯನ ಮನಸ್ಸು ಸುಮ್ಮನಿರ್ಬೇಕಲ್ಲ. ಯಾರ್ಯಾರ ಮನೆಯಲ್ಲಿ ಏನೇನ್ ನಡೀತಾ ಇದೆ ಅಂತ ತಿಳ್ಕೊಳ್ಳೋದ್ರಲ್ಲಿ ನಮಗೆ ನಮ್ಮ ಸಮಸ್ಯೆನ ಬಗೆಹರಿಸ್ಕೊಳ್ಳೋದಕ್ಕಿಂತ ಹೆಚ್ಚು ಕುತೂಹಲ ಮತ್ತು ಆಸಕ್ತಿ ಇರುತ್ತೆ. ಹಾಗಾಗಿ ಈ ವಿಷಯವನ್ನ ನಾವು ನಿಮ್ಮ ಮುಂದಿಟ್ವಿ. ಅನಂತ್ ಅಂಬಾನಿ ಮತ್ತು ರಾಧಿಕಾ ಅವರ ಜೋಡಿಯನ್ನ ನೋಡಿ ಆಡಿಕೊಂಡಂತಹ ಬಹಳಷ್ಟು ಜನ ಈ ಸತ್ಯವನ್ನ ತಿಳ್ಕೊಂಡು ಮಾತನಾಡೋದು ಒಳ್ಳೆಯದು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ.